ಈ ಊರಿನ ಜನ ಎಷ್ಟು ಕಗ್ರ ಅಂದ್ರ ಹಾ ಈ ಬಾಟ್ಲಲ್ಲಿ ನೀರು ಖಾಲಿ ಆದ ತಕ್ಷಣ ಓ ದೇವ ಬಂದಿದ್ರ ಒಳಗಡೆ ಇರಬೇಕು ಅನ್ಕೊಂತಾರೆ. ಆದ್ರೆ ನನ್ನ ಮ್ಯಾಜಿಕ್ಕು ಯಾರಿಗೂ ಗೊತ್ತಿಲ್ಲ. ಇದ್ರ ಟ್ರಿಕ್ ಏನಂದ್ರ ನನ್ನ ಕೈಯಾಗ ಒಂದು ಬಟನ್ ಇರುತ್ತಾ, ಅದನ್ನ ಕೈಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ. ನಾನು ಹೊತ್ತದಂಗೆಲ್ಲ ನೀರ್ ಬಾಟ್ಲಲ್ಲಿ ಖಾಲಿ ಆಗ್ತಾ ಇರ್ತಾ ನೀರು. ಅದನ್ನ ನಾನ್ ಮಾಡ್ಕೊಂಡಿನಿ, ತರಿಸ್ಕೊಂಡಿನಿ ದುಬೈಯಿಂದ. ಅದ್ರ ಈಗ ನನ್ನ ಮಕ್ಳಿಗ ದೆವ್ವ ಐತೆ ಅಂತ ಯಾಮರ್ಸಕ ಇದೊಂದು ಬೇಸ್ ಐತಿ. ಓ ಬಂದ್ರು ಬಂದ್ರು ಅನ್ಸುತ್ತೆ. ಫಸ್ಟ್ ನೀರ್ ಬಾಟ್ಲಲ್ಲಿ ನೀರು ಖಾಲಿ ಮಾಡೋಣ, ಆಮೇಲೆ ಬಂದ ಮೇಲೆ ಆ ಬಾಟ್ಲು ತುಂಬಾ ನೀರು ತುಂಬಿಸೋಣ, ಅವ್ರು ದೆವ್ವ ಬಿಡಿಸಿದೀವಿ ಅಂತೇಳಿ. ಅಯ್ಯೋ ಗುಡ್ಡಪ್ಪರೇ, ಈ ಅಮ್ಮನ್ನ ಎತ್ಕೊಂಡ್ ಬರೋಷ್ಟ್ರೊಳಗಂತೂ ನಮ್ಗಂತೂ ಸಾಕಾಗಿ ಹೋಗ್ಬಿಡ್ತು. ಯಪ್ಪ ಏನ್ ಬಾರ ಇದ್ದಾಳೆ ಗೊತ್ತಾ ಈ ಅಮ್ಮ. ಹಾ ಗೊತ್ತೈತಿ ಗೊತ್ತೈತಿ, ಮಲ್ಗಿಸ್ರಿ ಕೇಳಕ. ಹಾ ಹಿಂದೆ ಬನ್ನಿ, ಹಿಂದೆ ಸರ್ಕಲ್ರಿ ನೀವಿಬ್ರು, ಮಲ್ಗಿಸಾಯ್ತಲ್ಲ. ಹಾ ಸರಿ ಗುಡ್ಡಪ್ಪರೇ ಆಯ್ತಾ. ಅಯ್ಯೋ ಗುಡ್ಡಪ್ಪರೇ, ನಾನು ಎಂಟ್ರನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಕೊಡಿ ಗುಡ್ಡಪ್ಪರೇ. ಅಯ್ಯೋ ನನ್ಗಂತೂ ಅವಳು ನಾನು ನೋಡಕ್ಕೆ ಆಗಕತ್ತಿಲ್ಲ, ನಿನ್ನೆಯಿಂದ ಹಿಂಗೆ ಆಡಕತ್ತಾಳ. ನನ್ನ ಹತ್ರ ತಂದ್ಬಿಟ್ಟಿರಲ್ಲ, ನಾನು ಸರಿಯಾಗಿ ನೋಡ್ಕೊಂತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಬಿಡಪ್ಪರೆ. ಅಯ್ಯೋ ಇವಳಿಗಂತೂ ಗಾಳಿ ಹಿಡ್ದುಬಿಟ್ಟೈತಿ. ನೆನ್ನೆಯಿಂದನೂ ಸ್ವೀಟಿ, ಜೋಳದ ರೊಟ್ಟಿ, ಸಿದೋಗಿರೋ ರೊಟ್ಟಿ ಅಂತಾಳ. ಯಪ್ಪ ನಂಗಂತೂ ಸಾಕಾಗೋಗ್ಬಿಟ್ಟೈತಿ. ಸುಮ್ಮನೆ ಮಲ್ಕೊಂತೀಯ? ಬೇವು ಸೊಪ್ಪು ತಗೊಂಡು ಹೊಡಿಬೇಕಾ? ಏನ್ ಎದ್ದೇಳಾಯ್ತು, ಮಲ್ಕೋ ಸುಮ್ಮನೆ. ಅಯ್ಯೋ ಗುಡ್ಡಪ್ಪರೆ, ನೀವು ಅನ್ಕೊಂಡಿರ್ತಾರ ನಂಗೆ ಯಾವ ಗಾಳಿನೂ ಹಿಡ್ದಿಲ್ಲ, ಬಿಟ್ಟು ಬಿಡಿ ಗುಡ್ಡಪ್ಪರೆ. ನನ್ನ ಗಂಡ ಯಾವುದೇ ಹುಡುಗಿನ ಕಟ್ಕೊಂಬಂದಿರತ್ತಾರ ಕನ್ಸು ಬಿತ್ತು, ಅದಕ್ಕೆ ಅದನ್ನೇ ನಿಜ ದಿಟ ಅನ್ಕೊಂಡು ನಾನು ಅಯ್ಯಪ್ಪಂಗೆ ಹೋದೆ ಅಷ್ಟೇ. ನಂಗೆ ಯಾವುದೇವನು ಹಿಡ್ದಿಲ್ಲ, ಬಿಟ್ಟು ಬಿಡಿ ಗುಡ್ಡಪ್ಪರೆ. ಓಂ ಬಾಂ ಬೂಂ ಬುಸ್ ಸ್ವಾಹ. ನೀನ್ ಇದನ್ನೇ ಹೇಳ್ತಿರ್ತೀಯ ಯಾವಾಗ್ಲೂ. ಹಿಡ್ದಿಲ್ಲ ಅಂತೇಳಿ. ಗಾಳಿ ಹಿಡ್ದಿರೋರು ಯಾರು ಹೇಳ್ತಾರ ನಂಗೆ ಗಾಳಿ ಹಿಡ್ದಿದೆ ಅಂತೇಳಿ. ನೋಡ್ತೀನಿ ನಿನ್ನ ಹೇಗೆ ಈ ಬಾಟ್ಲೊಳಗೆ ತುಂಬಿಸ್ತೀನಿ ಅಂತೇಳಿ. ಬರ್ತೀಯಾ ಬರಲ್ಲ ನೀನು? ಬಾ ಅಂತ ಹೇಳಿದ್ದು. ಅಲ್ಲ ಅಣ್ಣಯ್ಯ, ನಿಜವಲ್ಲೂ ಈ ಅಮ್ಮನ್ಗ ಗಾಳಿ ಹಿಡ್ದುಬಿಟ್ಟೈತ ಅಣ್ಣಯ್ಯ? ಹೌದು ಕನ್ಲ ವೀರು, ಹಿಡ್ದಿರತ್ಕ ಕರ್ಕೊಂಬಂದು ಮಲ್ಗಿಸಿರೋದು. ಆ ಬಾಟ್ಲು ನೋಡ್ತಾ ಇರು ಹೆಂಗ್ ನೀರು ತುಂಬ್ತಾವ ಅಂತೇಳಿ. ಆ ಅಮ್ಮಂದು ದೆವ್ವ ಎಲ್ಲ ಇಲ್ಲಿ ಬಂದ ತಕ್ಷಣನೇ. ಅಯ್ಯೋ ನೀನ್ಯಾವ ಪುರಾಯ್ತಾನೆಯಾ, ನೀನ್ಯಾವ ಗುಡ್ಡಪ್ಪನೆಯಾ? ಅಯ್ಯೋ ಎಷ್ಟೊತ್ತಿಂದ ಹೇಳಕತ್ತಾನೆ ನಂಗೆ ಯಾವ ಗಾಳಿ ನೋಡಿದಿಲ್ಲ, ಯಾವ ಗಾಳಿ ನೋಡಿದಿಲ್ಲ, ಏನೂ ಇಲ್ಲ ಅಂತೇಳಿ. ಅಷ್ಟೊತ್ತಿಂದ ನೀನು ಮಾಡದೆ ಮಾಡಕತ್ತೀಯಪ್ಪ. ಅಯ್ಯೋ ಇದೊಳೆ ಚಂದ ಐತೆ ತಕ. ದೆವ್ವ 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 ಅಂದ್ರೆ ಯಾವ ದೆವ್ವ ಇಲ್ದಿರೋದು ಏನು ತಾಕಿಲಿ ನಾನು. ಹೆಂಗೆ ಬಂದ್ಬಿಡುತ್ತಾ ಬಾಟ್ಲೊಳಗೆ ನೀರು? ಓಹೋ, ನಿನಗೆ ನನ್ನ ಪ್ರಯತ್ನದ ಮೇಲೆ ನಿನಗೆ ಸಂಶಯವೇ? ನೋಡ್ತಿರು ಈಗ ಹೆಂಗ್ ತುಂಬುತ್ತೆ ಅಂತೇಳಿ. ನೋಡ್ತಿರೋ ನೀನ್ ಹೆಂಗ್ ಬಂದು ಬಾಟ್ಲಲ್ಲಿ ಕುತ್ಕೋತೀಯ ಅಂತೇಳಿ. ಎಂಥದ್ದು ಇಲ್ಲ, ಆ ಬಾಟ್ಲಾಗ ನೀರು ಬರಲ್ಲ, ಎಂಥದ್ದು ಇಲ್ಲ, ನಂಗೆ ಗೊತ್ತೈತಿ ಕಣ. ನಾನೇನು ಅಷ್ಟು ಕಗ್ಲಲ್ಲ. ಓಹೋ ಹೌದಾ ಹೌದಾ, ನೋಡ್ತಿರು ನಿನ್ ಶಕ್ತಿ ಎಲ್ಲ ಹೇಗ್ ಬಂದು ಬಾಟ್ಲ ಒಳಗಡೆ ಕುತ್ಕೊಳುತ್ತೆ ಅಂತೇಳಿ. ಓಂ ಬೂಂ ಬುಸ್ ಸ್ವಾಹ. ಬರ್ತೀಯಾ ಬರಲ್ಲ? ನನ್ನ ಕೆಲ್ಸದ ಮೇಲೆ ನೀನು ಅನುಮಾನ ಪಡ್ತೀಯಲ್ಲ. ಬಾ ಬಾ ಅಂತ ಹೇಳಿದ್ದು ಬಾಟ್ಲ ಒಳಗಡೆ ಬಾ. ನನ್ನ ಮೇಲೆ ಅನುಮಾನ ಪಟ್ಟೆ ಅಲ್ಲ. ನೋಡ್ದ ಹೇಗ್ ಬಂತು ಅಂತ ಹೇಳಿ. ನಿನ್ ಮೈಯಲ್ಲಿರೋ ದೇವ ಹೇಗ್ ಕುಂತ್ಕೊಂತು ಅಂತ ನೋಡ್ದ? ಬಾಟ್ಲಲ್ಲಿ ಕಾಲ್ ಭಾಗ ಬಂದು ಕುತ್ಕೊಂಡಿದೆ, ತುಂಬಾ ತುಂಬಿಸ್ಬೇಕದ್ದ. ಓಂ ಬಾಂ ಬೂಂ ಬುಸ್ ಸ್ವಾಹ. ಯಾವ ಹಯಾಮಿ ಬರ್ತೀಯಾ ಬರಲ್ಲ? ನೋಡೀಗ ಬೇವಿನ ಸೊಪ್ಪು ತಗೊಂಡೆ ಬಿಡಿ ಅದು. ಬಾ ಬಾ ಬಾ. ಅಲ್ಲಿ ನೋಡ್ದವಯ್ಯ ಹೆಂಗ್ ತುಂಬಕತ್ತೈತಿ. ಇವಳ್ಗ ದಿಟಾಲು ದೇವ್ ಇಟ್ಕೊಂಡೈತಿ ಕಣ, ಅದಕ್ಕೆ ಒಳಗೆ ಹೋಗಿ ಕುಂದಿರ್ತೈತಿ. ಯಪ್ಪ ಎಷ್ಟು ತುಂಬಿಡ್ತು ನೋಡ. ಇನ್ನ ತುಂಬಾ ತುಂಬಿಸ್ತಾರಂತ ಈ ಗುಡ್ಡಪ್ಪರು. ಅದ್ರ ಶಕ್ತಿ ಎಲ್ಲ ತುಂಬೋವರೆಗೂ ಬಿಡಲ್ವಂತ. ಹೌದ್ಲು ಕಂಡ ರೆಡ್ಡಿ, ನಾನು ಕೇಳಿದಿ, ಅದ್ರ ನೋಡಿದಿಲ್ಲ. ಇವತ್ತು ನೋಡು ಕಣ್ಣಾರ ನೋಡೋ ಬಗ್ಗೆ ಬಂದ್ಬಿಡ್ತಲ್ಲ. ಯಪ್ಪ ಅವ್ವ ತಾಯೇ ಕಾಪಾಡಮ್ಮ, ನನ್ನ ಸೊಸೆಗೇನು ಆಗಿಸ್ಬಾರ್ದಮ್ಮ, ನನ್ನ ಸೊಸೆ ಬೇಯಿಸಿರ್ಲವ. ಅಲ್ಲ ಅಣ್ಣಯ್ಯ, ಅದ್ ಹೆಂಗ್ ಹೋಗ್ಬಿಡ್ತಣ್ಣಯ್ಯ ನೀರು, ಹೆಂಗ್ ತುಂಬ್ಕಂತ ಅದ್ರೊಳಗಡೆ. ಇದೇ ಕಣೋ ನಮ್ ಗುರುಜಿಯವರ ಚಮತ್ಕಾರ ಅಂದ್ರ. ಹೆಂಗ್ ತುಂಬ್ತು ನೋಡಿಯಲ್ಲ. ಇನ್ನ ತುಂಬಾ ತುಂಬಿ ಬಾಟ್ಲು ತುಂಬಾ ತುಂಬ್ತಾವ, ನೋಡ್ತಿರ ಹಂಗಿಯೇ. ಅವ್ರೇನೋ ಕಗ್ರು ನಂಬ್ಕೊಂಬದು ಕಣಯ್ಯ, ನಾನು ನಂಬಕ್ಕಿಲ್ಲ. ಯಾವುದೇವನು ಹಿಡ್ದಿಲ್ಲ, ಎಂಥದ್ದು ಹಿಡ್ದಿಲ್ಲ. ಅದರಲ್ಲೇನೋ ಮರ್ಮ ಐತಿ. ನಾನೇನು ಈಗಿನ ಕಾಲದವಳು ಆಗಿನ ಕಾಲದವಳು ಅಲ್ಲ ನಂಬ್ಕೊಂಡು ಕುಂದ್ರಕ. ಅದೇನಂತ ಹೇಳ್ಬಿಟ್ರ ಸರಿ. ಓ ಬಾಟ್ಲಲ್ಲಿ ಹೆಂಗೆ ತುಂಬ್ತಾವ ನೀರು? ಏನೋ ಮ್ಯಾಜಿಕ್ ಮಾಡ್ತಿದ್ದೀನಿ ನೀನು, ನನಗೂ ಗೊತ್ತೈತಿ ಹೇಳಯ್ಯ. ಎಂತ ಮ್ಯಾಜಿಕ ಮಾಡೋದು? ಯಾರು ಮ್ಯಾಜಿಕ್ ಮಾಡಕತ್ತಿರೋದು? ನೋಡ್ತೀಯಾ ಈ ಬಾಟ್ಲಲ್ಲಿ ನೀರು ಖಾಲಿ ಮಾಡ್ಲಾ ನಾನು? ಮಾಡಿಸ್ಲಾ ದೇವಾ? ಹೋಗು ಅವಳ ಮೈ ಮೇಲೆ ಮೆಟ್ಕ, ಖಾಲಿ ಆಗು ನೀರು ನೀನು. ಯೋಯೋಯೋ ಜಯಮ್ಮ, ನಿಂಗೇನೆ ಬಂದಿರೋದು? ಮಾತಾಡ್ಕಣ ಮುಚ್ಕೊಂಡು ಕುಂದ್ರೆ ಅವ್ರು ದೇವ ಬಿಡಿಸ್ತಿರೋರು. ನೀನು ಯಾಕೆ ಮಧ್ಯೆ ಮಾತಾಡೋರಿಗೆ ಗೋಳಿಕಂತೀಯ? ಹೆಂಗೋ ದೇವ ಬಿಡ್ಸಕತ್ತಾರ ಸುಮ್ಮನೆ ಕುಂದ್ರೆ. ಅಯ್ಯೋ ನಂಗೆ ಗೊತ್ತಿರೋ ಕಾಣಪ್ಪ, ಹಿಡ್ಕೊಂಡು ಬಂದು ತುಳ್ದು ನಿನ್ನ ಸೊಸೆ ಅನ್ನೋದು ಕಂಡ. ಸುಮ್ಮನೆ ಬಿತ್ಕ. ಇದೇನಮ್ಮಯ್ಯ ಇವ್ರು ಮಾತಾಡ್ತಿರಕ್ಕ, ಅವ್ರು ನೀರೇ ಖಾಲಿ ಮಾಡಿಸ್ಬಿಟ್ರು. ಏನಾದ್ರು ಹೇಳಮ್ಮಯ್ಯ ಅವ್ರಿಗೆ, ಇಲ್ಲಾಂದ್ರೆ ಅವ್ರ ದೇವನೇ ಬಿಡ್ಸಲ್ಲ. ಅಯ್ಯೋ ಗುಡ್ಡಪ್ಪರೆ ನನ್ನ ಸೊಸೆ ಮಾತಾಡ್ತಿರ ತಪ್ಪ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳಿಸ್ತೀನಿ. ಆ ಬಾಟ್ಲು ತುಂಬ ನೀರು ತುಂಬಿಸಿ ಫಸ್ಟು ಆ ದೇವನ ತುಂಬ ತುಂಬಿಸ್ಕೊಳ್ಳಿ ಗುಡಪ್ಪರೆ. ಇಲ್ಲಾಂದ್ರೆ ನನ್ನ ಸೊಸೆ ನನ್ನ ಕಣ್ಣೆದುರಿಗೆ ಹೋಗ್ಬಿಡ್ತಾಳೆ. ನಿಂದ ಅಮ್ಮಯ್ಯ ತಿನ್ಸ ಗುಡಪ್ಪರೆ. ನಿಮ್ಮ ಮತ್ತೆ ನಮಗೆ ಬೇಕಾದವರು ನಮಗೆ ಸಹಾಯ ಮಾಡೋರೆ ಅಂತೇಳಿ ನಮ್ಮ ಅತ್ತೆಗೆ ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ನಿನ್ನ ಮುಖ ನೋಡ್ಕೊಂಡು ಮಾಡ್ತಿಲ್ಲಮ್ಮ. ನಿನ್ನ ಸೊಸೆ ಅಷ್ಟು ಚೆನ್ನಾಗಿ, ನಿಮ್ಮ ಮತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಂತಾರ ನಿನ್ನ. ನೀನು ನೋಡ್ದ ನನ್ನ ಬಗ್ಗೆ ಹೆಂಗ ಅನುಮಾನ ಪಡ್ತೀಯ? ನಿನ್ನ ತರ್ಪ ಎಲ್ಲ ಈ ಬಾಟ್ಲೊಳಗೆ ತುಂಬಿಸ್ತೀನಿ, ನೋಡ್ತಿರೋ ನಿನ್ನ. ಆವಾಹಯಾಮಿ ಓಂ ಬಾಂ ಬೂಂ ಬುಸ್ ಸ್ವಾಹ. ಬರುವಯ್ಯ ಈ ಬಾಟಲಿನೊಳಗಡೆ. ಬಾ ಬಾ ಬಾ. ನೋಡ್ಲಾ ಪಾಪ ನೋಡ್ಲಾ, ದೆವ್ವ ಬಂತು, ಹೋಯ್ತು ಒಳಕ ಸ್ವಲ್ಪ.
ಅಯ್ಯೋ ಇನ್ನೊಂದು ಸ್ವಲ್ಪ ಐತಿ ತುಂಬಿಟ್ರ ಇವಳಿಗೆ ಇರ್ದಿರ ದೆವ್ವ ಎಲ್ಲ ಬಿಟ್ಟೋಗ್ತಾವ. ಆದ್ರೂ ನೋಡಣ್ಣಯ್ಯ, ಇವ್ರಿಗೆ ಎಷ್ಟು ಶಕ್ತಿ ಐತಿ. ನಾನು ಊರಾಗೆಲ್ಲ ಕೇಳ್ತಿದ್ದೆ, ನಿನ್ನ ಮಾತು ಕೇಳ್ಕೊಂಡ್ ಬಂದ್ಮ್ಯಾಗ ಎಷ್ಟು ಖುಷಿ ಆಗಕತ್ತೈತಿ ನೋಡು. ಯಪ್ಪ, ಬಾಟ್ಲಾಗ ತುಂಬ್ಕೊಂಡ್ಬಿಡ್ತಲ್ಲ ನೀರು. ಹಂಗಾರ ಅದೆಲ್ಲ ದೇವನಿ ಅಣ್ಣ. ಹ್ಞೂ ಕಣ್ಲ ವೀರು, ಸುಮ್ಮನೆ ನಿಂದ್ರಲ್ಲ, ಮಾತಾಡಬಾರ್ದಿಲ್ಲಿ. ಬೇಸ್ ಮಾತಾಡ್ತಿದ್ರ ದೇವ ಎದ್ದು ಬಿಡ್ತಾವ ಅಂತಿರ್ತಾರ. ಬೇಸ್ ಮಾತಾಡ್ಬಿಡ, ಸುಮ್ ಕುಂದ್ರ. ಅಯ್ಯೋ ನಾನು ಕಂಡಿನಿ ಕಣ, ಇದ್ರಾಗೇನೋ ಮರ್ಮ ಐತಿ, ನನಗೆ ಗೊತ್ತೈತಿ. ನೀನು ಅಂದಂಗೆಲ್ಲ ಇಲ್ಲಿ ಬಾಟ್ಲ ನೀರು ತುಂಬ್ಕೊಂತೈತಿ ಅಂದ್ರೆ ಏನೋ ಐತಿ, ತುಂಬ ತುಂಬಸಪ್ಪ ನೋಡ್ತೀನಿ ಅದು ಹೆಂಗೆ ತುಂಬ್ಕೊಂಬಿಡುತ್ತಾ ಅಂತೇಳಿ. ಓಹೋ, ನನ್ನ ಕೆಲಸದ ಮೇಲೆ ನಿನಗೆ ಪರೀಕ್ಷೆ. ನೋಡ್ತಾ ಇರು. ಓಂ ಬಾಂ ಬೂಂ ಬುಸ್ ಸ್ವಾಹ. ಆವಾಹಯಾಮಿ ಆವಾಹಯಾಮಿ. ಇನ್ನ ಮುಕ್ಕಾಲು ಭಾಗ ತುಂಬುವೆಯಾ ಇಲ್ಲವಾ? ತುಂಬು ತುಂಬು. ನಿನ್ನ ಶಕ್ತಿಯನ್ನೆಲ್ಲ ಈ ಬಾಟಲಿನೊಳಗೆ ಕಳಿಸುವೆಯಾ? ಇಲ್ಲ ಅಂದರೆ ನಿನಗೆ ಬೇವಿನ ಸೊಪ್ಪಿಲ್ಲಿ ಒದೆಬೇಕಾ? ತುಂಬು ಅಂತ ಹೇಳಿದ್ದು, ತುಂಬು ತುಂಬು. ಇದೇನಪ್ಪ ಇದು, ಈ ವಯ್ಯ ಹೇಳ್ದಂಗೆಲ್ಲ ನೀರು ತುಂಬ್ಕೊಂತೈತಿ. ದಿಟ್ಟಲ್ಲ ನನ್ನ ಮೈಯಾಗ ದೇವಿತ್ತ, ದೇವ ಹೋಗಿ ಬಾಟ್ಲ ಒಳಗಡೆ ಕುಂತ್ಕೊಂತೈತ. ಈ ಅಪ್ಪ, ನಂಗಂತ ಇದು ಕನ್ಸ ನನ್ಸ ಒಂದು ಗೊತ್ತಾಗತ್ತಿಲ್ಲ. ಇವ್ರ ಬಗ್ಗೆ ಎಲ್ಲರೂ ಹೇಳಕತ್ತಿದ್ರಿ, ಇವತ್ತು ನಾನೇ ನೋಡುವಂಗಾಗ್ಬಿಡ್ತಲ್ಲ. ಅಯ್ಯೋ ಭಗವಂತ, ಅಮ್ಮ ಕೊಟ್ನಳಿ ತಾಯಮ್ಮ, ನೀನೇ ಕಪಡಮ್ಮ. ಯಪ್ಪ, ಇಷ್ಟು ದೆವ್ವ ನನ್ನ ಮೈ ಮ್ಯಾಗಿತ್ತ. ಇವಾಗ ನಂಬಿಕೆ ಬಂತಾ? ನನ್ನ ಪರಿಶ್ರಮ ಏನು, ನನ್ನ ಶಕ್ತಿ ಏನು ಅಂತ ಗೊತ್ತಾಯ್ತಾ ನಿನ್ಗೆ? ಗೊತ್ತಾಯ್ತಾ? ನನ್ನನ್ನೇ ಹಂಗಿಸ್ತಿದೆಲ್ಲ. ಈ ಬಾಟ್ಲು ತುಂಬ ಇನ್ನ ನಿನ್ನ ಶಕ್ತಿ ತುಂಬಿಸ್ಲಾ? ನಿನ್ ಇರೋ ಶಕ್ತಿ ಎಲ್ಲ ತುಂಬಿಸ್ತೀನಿ ನೋಡೀಗ. ನಿನ್ ಮೈ ಮೇಲೆ ಇತ್ತಲ್ಲ ದೆವ್ವ, ತುಂಬ ತುಂಬ್ಕೋಬೇಕು, ಆ ಥರ ಮಾಡ್ತೀನಿ. ಅಲ್ಲ ಗುಡ್ಡಪ್ಪರ, ಅಷ್ಟೇನ ತುಂಬಿಸ್ಬಿಡ್ಬೋದು, ತುಂಬ ಹೆಂಗೆ ತುಂಬಿಸ್ಬಿಡಕ್ಕಾಗತ್ತಾ? ಆಗಕ್ಕಿಲ್ಲ ಕಣ, ಬಿಡ್ರಿ, ನಂಗೆ ಗೊತ್ತೈತಿ. ನನ್ನ ಶಕ್ತಿ ಮೇಲೆ ಸಂಶಯವ ನಿನಗೆ? ನೋಡ್ತೀರೀಗ. ಓಂ ಬಾಂ ಬೂಂ ಬುಸ್ ಸ್ವಾಹ. ನಿನ್ನ ಶಕ್ತಿಯನ್ನೆಲ್ಲ ಈ ಬಾಟಲಿನೊಳಗೆ ತುಂಬುವೆಯಾ ಬರುವೆಯಾ ಇಲ್ಲವಾ? ಬಾ ಎಂದು ಕರೆದಿದ್ದು ನಿನ್ನನ್ನೇ. ಬಾ ಬಾ ಬಾ, ಆವಾಹಯಾಮಿ ಬಾ ಬಾ ಬಾ. ಯಪ್ಪ ಇದಂಗೆ ಸಾಧ್ಯ ತುಂಬಾನೇ ತುಂಬ್ಕೊಂಡ್ಬಿಡ್ತಿದ್ದು. ಅಯ್ಯಪ್ಪ, ನನ್ನ ಮೈಯಾಗ ಇಷ್ಟೊಂದೇ ಬಿತ್ತ. ಅತ್ತೆ ಕಾಪಾಡಿ ಅತ್ತೆ. ಯಪ್ಪ, ನಂಗೆ ಭಯ ಆಯ್ತೈತತೆ. ಅಯ್ಯ, ನೀರೇ ನಿಂಗೆ ತುಂಬ್ಕೊಂಡ್ಬಿಡ್ತ. ಅತ್ತೆ ನಂಗೆ ಭಯ ಆಯ್ತೈತತೆ. ಅತ್ತೆ ಕಾಪಾಡತ್ತೆ. ನನ್ನ ಶಕ್ತಿ ಮೇಲೆ ಸಂಶಯ ಪಟ್ಟೆ ಅಲ್ಲ? ನೋಡ್ದ ಈಗ ಯಾವ ತರ ನರಳ ಆಗಾಯ್ತು ನೀನು? ನನ್ನ ಬಾಟಲಿನೊಳಗಡೆ ಬಂದ ನೀನು. ಓಂ ಭೀಂ ಬುಸ್ ಸ್ವಾಹ, ಓಂ ಭೀಂ ಬುಸ್ ಸ್ವಾಹ. ನಿನ್ನ ಶಕ್ತಿಯನ್ನೆಲ್ಲ ಈ ದೀಪದಲ್ಲಿ ಹಾಕುತ್ತೇನೆ ಈಗ. ನೀನು ಈ ಬಾಟಲು ಖಾಲಿ ಆಗಬೇಕಂದ್ರೆ ಆಗಬೇಕಷ್ಟೇ. ನಿನ್ನ ಶಕ್ತಿ ಎಲ್ಲ ದೀಪದ ಒಳಗೆ ಹೋಗಬೇಕು. ನೀನು ಸುಟ್ಟು ಕರ್ಕಲಾಗಬೇಕು. ನೋಡ್ಲಾ ರೆಡ್ಡಿ ಹೆಂಗೆ ತುಂಬ್ಕೊಂಡ್ಬಿಡ್ತು. ಯಪ್ಪ, ದೆವ್ವಿತ್ತು ಅನ್ಸುತ್ತೆ ಕಲ, ಅದಕ್ಕೆ ತುಂಬ್ಕೊಂಡ್ಬಿಡ್ತು. ದೆವ್ವಿದ್ರೆ ಮಾತ್ರ ತುಂಬದಂತೆ, ಇಲ್ಲಾಂದ್ರೆ ತುಂಬಕ್ಕಿಲ್ಲ ಅಂತೆ ಕಲೋ. ನಾವು ನಾನು ಕೇಳಿದಿ ಅಪ್ಪ, ಹೆಂಗೆ ನೀರು ಬಾಟ್ಲು ತುಂಬ್ಕೋಯ್ತು ನೀರು. ಯಪ್ಪ ಭಗವಂತ, ನನಗಂತೂ ನಂಬಿಕೆ ಐತಿಲ್ಲವೋ. ಅದಕ್ಕೆ ಹೇಳಿದ್ದು ಕಾಲಿದ್ ಬಿಡ್ಸು ಮತ್ತು ಜಯಮ್ಮಂಗೆ ಕರ್ಕೊಂಡೋಗಿ ಅಂತೇಳಿ. ಹೆಂಗೋ ದೆವ್ವೈತಿ ಅಂತ ಗೊತ್ತೈತಲ್ಲ, ನಡಿ ಕರ್ಕೊಂಡು ಹೋಮ. ಅಮ್ಮೋರೆ, ಇವಾಗ ದೆವ್ವ ಎಲ್ಲ ಹೋಯ್ತು, ಕರ್ಕೊಂಡೋಗಿ ನಿನ್ನ ಸೊಸೆನ. ಇನ್ಯಾವ ದೇವನೂ ಇರಲ್ಲ ನಿನ್ನ ಸೊಸೆಗೆ. ಎಲ್ಲ ನಿಮ್ಮ ಕೈಗುಣ ಕೊಡಪ್ಪರೆ. ನಂಗಂತೂ ಭಾಳ ಖುಷಿ ಆಗ್ಬಿಡ್ತು ನೋಡಿ. ನಿಮ್ಮ ಮೈಯಾಗ ಎಷ್ಟು ಶಕ್ತಿ ಐತಿ. ಆ ಬಾಟ್ಲು ತುಂಬ ತುಂಬಿಸ್ಕೊಂಡ್ಬಿಟ್ರಲ್ಲ ಅದ್ರ ಶಕ್ತಿನ. ಯಪ್ಪ, ಹೆಂಗೆ ಕಾಣಕತ್ತೈತಿ ಒಳಗಡೆ ಅದು. ಅಯ್ಯೊಬ್ಬೋ, ನೀರು ಬಂದಂಗೆ ತುಂಬಿಡ್ತಲ್ಲ ಕೊಡಪ್ಪರೆ. ಅದೇ ನೀರ ಗಾಳಿಯ ಒಂದು ಗೊತ್ತಾಗ್ತಿಲ್ಲ, ಹಂಗೆ ತುಂಬಿಸ್ಕೊಂಡಿರ. ಯಪ್ಪ, ನಾನು ಸೊಸೆ ಹುಷಾರಾದ್ಲ, ನಂಗೆ ಅಷ್ಟೇ ಸಾಕು ಕೊಡಪ್ಪರೆ. ಕೈ ಮುಗಿದು ಕೇಳ್ಕೊಂತೀನಿ ನಿನ್ನು. ಸರಿ ಅಮ್ಮೋರೆ, ಕರ್ಕೊಂಡೋಗಿ ಎಷ್ಟೊತ್ತಂತ ನಿಲ್ಸ್ಕೊಂತೀರ. ಈ ದೇವನ ನಾನು ಕಳಿಸ್ಬೇಕು. ಎತ್ಕೊಂಡೋಗಿ ಇವ್ರನ್ನ. ಈರಾ ಬೈರಾ, ಮನೆ ಹತ್ರ ಬಿಟ್ಟು ಬರೋಗಿ. ಹೋಗಿ ನೀವು. ನಾನು ಬಾಟ್ಲಲ್ಲಿ ಆ ದೇವನ ಖಾಲಿ ಮಾಡೋವರೆಗೂ ನೀವು ಬರಬಾರ್ದು. ಹೋಗಿ. ಸರಿ ಗುಡಪ್ಪರೆ, ಆಯಿತು, ನಾವು ಹೋಗ್ತೀವಿ. ಹುಷಾರೇನಾ? ಸರಿ ಓರಿ. ಅದೇ ನಂಗೆ ಈಗಲೂ ನಂಬಕೈತಿಲ್ಲ ಕಣತ್ತೆ, ನನ್ನ ಮೈಯಾಗ ದೇವಿತ್ತ. ಅಯ್ಯೋ ಭಗವಂತ, ಅದು ಹೋಗಿ ನೀರು ತುಂಬ್ತಿದಂಗೆ ನಂಗೆ ಭಯ ಶುರು ಆಗ್ಬಿಟ್ಟೈತತೆ. ನಮ್ಮ ಮನೆಗೆ ಹೋಗಿ ಮಲ್ಕೊಂತೀನಿ ನಡಿ. ಹ್ಞೂ ಕಣಮ್ಮ ಜಯಮ್ಮ, ದೇವಿದ್ರೆ ಅಂತ ಅದು ತುಂಬದು. ನಡಿ ಆಮ್ಯಾಗ ಇವ್ರು ಶಿಷ್ಯಂದ್ರ ಕೈಗ ರೊಕ್ಕ ನಿನ್ನ ಗಂಟು ಕೊಟ್ಟು ಕಳಿಸ್ತಾನೆ. 500 ರೂಪಾಯಿ ಅಂತ ಒಂದು ದೇವ ಬಿಡ್ಸಕ್ಕ. ನಡಿ. ಯಮ್ಮ, ನನ್ಗಂತೂ ಇದು ನೋಡಿ ಭಯ ಆಗ್ಬಿಡ್ತು ಕಣತ್ತೀಯೋ. ನಂಗಂತೂ ಜೀವನೇ ಹೋದಂಗೈತೆ. ನಡಿ ಅಮ್ಮ. ಹೀರಾ ಬೈರಾ, ನೀವಿಬ್ರು ಹೋಗಿ, ನಾನು ಆದ್ಮೇಲೆ ಹೇಳ್ತೀನಿ. ಸರಿಯೇನಾ? ನಿಮ್ಮ ಅಪ್ಪಣೆ ಅಂತ ಆಗಲಿ ಪ್ರಭುಗಳೇ, ನಾನು ಹೋಗ್ತೀನಿ. ಅಲ್ಲ ಅಣ್ಣಯ್ಯ, ಇವರು ನಮ್ಮೆದುರಿಗೆ ದೆವ್ವ ಇದ್ಪಡಿಸ್ಬೋದಿತ್ತಲ್ಲ, ಎದಕ್ಕ ನಮ್ಮನ್ನು ದೂರ ಕಳಿಸ್ತಾರ? ಸುಮ್ಮನೆ ನಡಿಲೇ, ಕೇಳ್ಬೇಡ, ನಡಿ ಓಮ. ಅವ್ರಿನ್ನ ಆ ಬಾಟ್ಲಲ್ಲಿ ಆ ದೆವ್ವನ ಓಡಿಸ್ತಾರ. ನಡಿ ನಮ್ಗೆ ಯಾಕ? ನಡಿ. ಆ ಟೈಮಾಗ ನಾವು ಇದ್ರ ನಮ್ಮನ್ನು ಕೊಂದೇ ಬಿಡುತ್ತಂಥದ್ದು. ನಡಿ ಓಮ. ಈ ಮ್ಯಾಜಿಕ್ ಬಾಟ್ಲ್ ಇಟ್ಕೊಂಡು ಯಾವ ಥರ ಯಾಮರಿಸ್ತೀನಿ ಇವ್ರನ್ನ. ಈ ಊರಲ್ಲಿ ಇರೋರೆಲ್ಲ ಪೆದ್ರೆ. ಒಬ್ರು ಅಯ್ಯೋ ದೇವರು ತಿಂಡ್ರು ಅಂತ ನಂಬದೇ ಇಲ್ಲ, ಮನುಷ್ಯನೇ ನಂಬ್ತಾರ. ಅದಕ್ಕೆ ಇವ್ರನ್ನ ಯಾಮರ್ಸಕ್ಕೆ ತುಂಬ ಚೆನ್ನಾಗಿದೆ ನನಗೆ. ಇರಿ ಬಟ್ಟ ನಂಬ್ಕಣ, ನೀರೆಲ್ಲ ಖಾಲಿ ಆಗುತ್ತೆ. ಇನ್ಯಾರು ಬಂದಾಗ ಯಾಮರ್ಸ 500 ರೂಪಾಯಿ ಕಿತ್ಕೊಳಕ್ಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈಗಿನ ಕಾಲದ ಜನ ದೇವರು ದಿಂಡು ಅಂತೇಳಿ ಮನುಷ್ಯರು ನಂಬ್ತಾರೆ. ಮನುಷ್ಯರ ಮೇಲೆ ದೇವ್ರು ಬಂದಿದೆ ಅಂತೇಳಿ. ಆದರೆ ನಿಜವಾದ ದೇವನು ಯಾರು ನೋಡಿಲ್ಲ, ನಿಜವಾದ ದೇವ್ರನ್ನು ಯಾರು ನೋಡಿಲ್ಲ. ಹಾಗಾಗಿ ಹೇಗೆ ಬೇಕಾದ್ರೂ ಯಾಮರ್ಸ್ಕೋಬೋದು ಜನಗಳನ್ನ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.